ಇದೊಂದು ರೋಮಾಂಚನದ ದಿನಗಳು ಅಂತ ನಾನು ಹೇಳಿದ್ರೆ ತಪ್ಪಾಗಲ್ಲ. ನಾನು ಜಮಾನ ಪಿಕ್ಚರ್ ಕೂಡ ಮಾಡಿದೆ, ಅದು ಕೂಡ ದೊಡ್ಡ ವೆರಿ ಬಿಗ್ ಬಡ್ಜೆಟ್ ಮೂವಿ. ದೊಡ್ಡ ದೊಡ್ಡ ಕಲಾವಿದರು, ಜಾಕಿ ಶ್ರಾಫ್ ಅಂತವರು, ಲೀನಾ ಸಿದ್ದು ಅಂತವರು, ವಿನೋದ್ ಕುಮಾರ್ ಅಂತವರು, ದೊಡ್ಡ ದೊಡ್ಡ ಕಲಾವಿದರು ಮಾಡಿದಂಥ ಸಿನಿಮಾ. ಇದರಲ್ಲೂ ಕೂಡ ನುರಿತ ಕಲಾವಿದರಿದ್ದಾರೆ. ರವಿ ಕಾಳೆ ಅವರು, ಸುಧಾ ಬೆಳವಾಡಿ ಅವರು, ಬಾಲರಾಜ್ ಬಾಲ್ವಾಡಿ ಅವರು, ತುಂಬ ಅನೇಕರು ಮಾಡಿದ್ದಾರೆ. ಶಿವರಾಜ್ ಕೇರ್ಪೇಟೆ ಎಲ್ಲ, ಚಂದನ ರಾಘವೇಂದ್ರ ಅವರು, ನಿಸರ್ಗ ಮತ್ತು ರೂಪಶ್ರೀ ಅವರೆಲ್ಲ ಮಾಡಿದ್ದಾರೆ. ಆದರೆ ರಿಷಾಗೌಡ ಸೊ ಜಮಾನ ಟೈಮಲ್ಲಿ ಎದುರುಗಡೆ ಸಿಕ್ಕಿದಾಗ ಹೇಳ್ತಾ ಇದ್ರು, ಚೆನ್ನಾಯ್ತು, ಒಳ್ಳೆ ಅದ್ದೂರಿ ಸಿನಿಮಾ, ಏನ್ರಿ ತೆಲುಗು ರೇಂಜ್ಗಿದೆ ಆ ಸಿನಿಮಾ, ಅಷ್ಟು ಜೋರಾಗಿದೆ, ನಾವು ಅದನ್ನ ಅದೆಲ್ಲ ಹೇಳ್ತಾ ಇದ್ರು ಎದುರುಗಡೆ ಸಿಕ್ಕಿದಾಗ ಮಾತ್ರ. ಆದರೆ ಈಗ ನನಗೆ ಬರೀ ಫೋನ್ಗಳು, ಸರ್ ಏನು ಅಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರು, ಅಷ್ಟು ಅದ್ಭುತವಾಗಿದೆ ಸಿನಿಮಾ, ಚಿತ್ರಕಥೆ ಆಗಿದೆ, ಏನು ಎಲ್ಲಿ ಹುಡುಕಿದ್ರಿ ಕಥೆನ, ಏನು ಸಿನಿಮಾ ಇಷ್ಟು ಚೆನ್ನಾಗಿದೆ, ಏನು ಆಕ್ಟಿಂಗ್ ಸರ್ ನೀವು, ನಾನು ನಂಬಕ್ಕೆ ಆಗ್ತಾ ಇಲ್ಲ ಅಂತ ಎಲ್ಲ ಕಡೆ ಫೋನ್ಗಳು. ಇನ್ನೊಂದು 2-3 ಜನ ಅಂತೂ ನಾನು ನೀವು ಎದುರುಗಡೆ ಹೇಳ್ಬೇಕು ಸರ್, ಸಿನಿಮಾ ನೋಡಿದ್ದೀನಿ, ನನಗೆ ಅಷ್ಟು ಇದಾಗ್ಬಿಟ್ಟಿದ್ದೀನಿ, ಟೆನ್ಷನ್ ಆಗ್ಬಿಟ್ಟಿದ್ದೀನಿ, ನೆನ್ನೆ ಗೋಕಲ್ ಹುಡುಕೊಂಬಂದು ಹೇಳ್ತಾ ಇದ್ದಾರೆ, ಸರ್ ಅದ್ಭುತ ಆಗಿದೆ ಸರ್, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಸರ್, ಆಕ್ಟಿಂಗ್ ಚೆನ್ನಾಗಿದೆ, ಫೈಟಿಂಗ್ ಏನು ಆ ಬ್ರಿಸ್ಕ್ ಒಂದು ಸ್ಪೀಡಲ್ಲಿ ಮಾಡಿದ್ದೀರಾ, ನಿಜವಾದ ನ್ಯಾಚುರಲ್ ಆಗಿ ಫೈಟ್ ನಡೆದಂಗೆ ಆಗ್ತದೆ. ನೀವು ಫೈಟ್ ಮಾಡೋದು ನಿಜವಾಗಿ ನಡೆದಂಗೆ ಇದೆ ಫೈಟ್, ಅದು ಫಿಲ್ಮಿ ಫೈಟ್ ಥರ ಕಾಣ್ತಾ ಇಲ್ಲ ಸರ್. ಏನು ಸಿಕ್ಕಾಬಿಡೆ ಹೋಗ್ತಾ ಇದ್ದಾರೆ. ಒಬ್ರು ಹೇಳ್ತಾರೆ ಹಳ್ಳಿ ಸೀನ್ ಇನ್ನೊಂದು 2-3 ಸೀನ್ ತೆಗಿಬೇಕಾಗಿತ್ತು ನೀವು, ಅದು ಏನು ನಮ್ಮ ಬಂಗಾರ ಮನುಷ್ಯ ಅದು ನೆನಪಂತು ಆ ಸೀನ್ಗಳೆಲ್ಲ ನೋಡ್ಬಿಟ್ಟು, ಇನ್ನೊಂದು 2-3 ಸೀನ್ ಬೇಕಾಗಿತ್ತು ಹಳ್ಳಿನಲ್ಲಿ ಅಂತ ಆ ಥರ ಹೇಳ್ತಾ ಇದ್ದಾರೆ. ಇನ್ನು ಕೆಲವ್ರು ಹೇಳ್ತಾ ಇದ್ದಾರೆ, ಸರ್ ನಾನು ಯಾರು ಬಂಗಾರ ಜಿಂಕೆ ವಿಷ್ಣುವರ್ಧನ್ ನೋಡಿದೆ ಸರ್, ನಿಜವಲ್ಲೂ ಅದೇ ನೆನಪಡ್ತಾ ಇದೆ ನನಗೆ, ಸಿನಿಮಾ ನೋಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಏನು ಅವ್ರವ್ರಿಗೆ ಏನು ಅನಿಸಿದೆ ಅದನ್ನ ಬಗ್ಗೆ ಹೇಳ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ಸರ್ ನೀವು ಹೇಳಲೇಬೇಕು ಸರ್ ನಿಮಗೆ ಅಂತ. ಸೊ ಹಾಗೆ ಇದೊಂದು ರೋಮಾಂಚನದ ದಿನಗಳು ನನಗೆ. ಈ ಒಂದು ಭಗೀರಥ ಪಿಕ್ಚರ್ ರಿಲೀಸ್ ಆದಮೇಲೆ ಅಂಥ ಒಂದು ಅನುಭವ ನನಗೆ ಆಗ್ತಾ ಇದೆ. ಇನ್ನು ಮುಂದೆ ಪಿಕ್ಚರ್ ನಾವು ದಿಗ್ದರ್ಶಕ ಇದೆ, ಇನ್ನು ಬೇರೆ ಪಿಕ್ಚರ್ ಇದೆ, ಆದರೆ ವಿಚಾರ ಗೊತ್ತಿಲ್ಲ ಆ ಫಿಲ್ಮ್ಗಳು ಹೇಗೆ ಅಂತ. ಆದರೆ ಇದರಲ್ಲಿ ಭಾಳ ರೋಮಾಂಚನ ನನಗೆ ಆಗ್ತಾ ಇದೆ. ಯಾರು ಆಡಿಯನ್ಸು, ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲರೂ ಕೂಡ ನನಗೆ ಮೀಟ್ ಮಾಡಿ ಅಷ್ಟು ಅದ್ಭುತವಾಗಿದೆ, ಸಿನಿಮಾ ಅದ್ಭುತವಾಗಿದೆ. ಹಾಗಾಗಿ ನಾವು ಇಮಿಡಿಯೇಟಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಮೈಸೂರಲ್ಲಿ ಸಮಸ್ತ ಬಾಂಧವರಿಗೆ, ವೀಕ್ಷಕರಿಗೆ, ಕನ್ನಡಿಗರಿಗೆ ಕೇಳ್ಕೊಳ್ಳೋಣ ಅಂತ. ಸಿನಿಮಾ ತುಂಬ ಚೆನ್ನಾಗಿದೆ, ಓಡ್ತಾ ಇದೆ. ಆದರೂ ಕೂಡ ಸಿನಿಮಾ ನೋಡ್ತಾ ಇದ್ದಾರೆ. ಸಿನಿಮಾ ನೋಡದೆ ಮನೇಲಿ ಇದ್ದವರು ಇರೋರು ಅವರೆಲ್ಲ ಬಂದು ಸಿನಿಮಾ ನೋಡಿ ಭಗೀರಥರ ಆಶೀರ್ವಾದ ಮಾಡಿ ನಮಗೆ ಚಿತ್ರತಂಡ, ಹೀರೋಯಿನ್ ಸಮೇತ ಫ್ಯಾಮಿಲಿ. ಮತ್ತೊಂದು ವಿಚಾರ, ಇದು ಫ್ಯಾಮಿಲಿಯವ್ರು ಕೂದು ಶುದ್ಧವಾದಂಥ ಫ್ಯಾಮಿಲಿ ಮನೋರಂಜನೆ ಪಿಕ್ಚರ್, ಶುದ್ಧವಾದಂಥ ಫ್ಯಾಮಿಲಿ ಮನೋರಂಜನೆ, ಕೌಟುಂಬಿಕ ಚಿತ್ರ. ಅದನ್ನು ಅವರೇ ಹೇಳ್ತಾ ಇದ್ದಾರೆ, ಜನರ ಆಡಿಯನ್ಸ್ ನೋಡಿದವರು. ಸೊ ನಾವು ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತೀವಿ ಸರ್, ಹೋಗೋಕ್ಕಾಗಿಲ್ಲ, ಟೈಮ್ ಇಲ್ಲ, ನಾನು ನೋಡ್ಕೊಂಬಂದೆ, ಈಗ ನಾಡಿದ್ದೇನೋ ಅದಾದ ಪರೀಕ್ಷೆ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಸರ್ ಮನೆಯವರು. ಅದಕ್ಕೆ ಕಾರಣಕರ್ತರಾದವರು ಶ್ರೀ ಸಾಯಿ ರಮೇಶ್ ನಿರ್ಮಾಣದ ಕೆ ರಮೇಶ್ ನಿರ್ಮಾಪಕರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಚೇತನ್ ರಮೇಶ್ ನಿರ್ಮಾಪಕರು ಅವರು ಇದ್ದಾರೆ. ಟೋಟಲಿ ಈ ಚಿತ್ರ ಯಶಸ್ವಿಗೆ ಕ್ಯಾಪ್ಟನ್ ಕಾರಣಕರ್ತರಾದಂಥವರು ಮಿಸ್ಟರ್ ರಾಮ್ ಜನಾರ್ದನ್ ನಿರ್ದೇಶಕರು ಅವ್ರು ಬಂದಿದ್ದಾರೆ. ಹಾಗಾಗಿ ಇವತ್ತು ನಾವು ಕರೆದಿದ್ವಿ, ತಮಗೆ ಸಕ್ಸಸ್ಫುಲ್ ಪ್ರೆಸ್ ಮೀಟ್ ಅಂತೇಳಿ ಕರೆದಿರೋದು. ಇದ್ರ ಬಗ್ಗೆ ನಿರ್ದೇಶಕರು ಮತ್ತು ನಿರ್ಮಾಪಕರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಫೋಟೋ ವಿಡಿಯೋ ಮಾಡಿ ಜೋರು ಹೇಳ್ಬೇಕಾದ್ರೆ ಈ ದಿನ ನಮ್ಮ ಸುದಿನ ಅಂತ ಹೇಳ್ಬೋದು. ನಮ್ಮ ಭಗೀರಥ ಪ್ರಯತ್ನ ಮಾಡಿ ಈಗ 25ನೇ ದಿನದತ್ತ ಬಂದಿದ್ದೀವಿ. ನಾನು 3-4 ಡೇಸಲ್ಲಿ 25 ದಿನ ಆಗುತ್ತೆ. ಎಲ್ಲರೂ ನನಗೆ ಸ್ಟೇಟಸಲ್ಲಿ ಹಾಕಿದ್ದೀನಿ, 25 ಡೇಸ್ ಅಂತ ಹಾಕಿದ್ದಿರೋದಕ್ಕೆ ಎಲ್ಲ ನೋಡಿ ನನಗೆ ಸ್ಟೇಟಸಲ್ಲಿ ಶ್ಲಾಘನೆ ಬರ್ತಾಯಿದೆ. ಅದು ಈ ಕಾಲದಲ್ಲಿ 25 ದಿನ ಸಿನಿಮಾ ಓಡ್ತಾ ಇದೆ ಅಂದರೆ ರಿಯಲಿ ಗ್ರೇಟು, ಅಲ್ಟಿಮೇಟು. ಬಿಕಾಸ್ ಸಿನಿಮಾ ಆ ರೇಂಜ್ಗೆ ಸ್ಟಫ್ ಇದೆ ಸಿನಿಮಾದಲ್ಲಿ. ಆ ಪ್ರತಿಯೊಬ್ಬರ ಜೀವನದಲ್ಲೂ ನಾನು ಹೇಳ್ತಾ ಬರ್ತಾ ಇದ್ದೀನಿ, ಪ್ರತಿಯೊಬ್ಬರ ಜೀವನದಲ್ಲೂ ಭಗೀರಥ ಪ್ರಯತ್ನ ಇದ್ದೇ ಇರುತ್ತೆ ಅಂತ. ಆ ಪ್ರಯತ್ನ ನಮ್ಮ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ನಮ್ಮ ಅದ್ಭುತವಾದ ಕಲಾವಿದರು JP ಸರ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಇದು ನೀವು ತುಂಬ ವರ್ಷಗಳಿಂದ ಅವ್ರು ನೋಡಿದ್ದೀರ. ಅವು ಆ್ಯಕ್ಚುಲಿ ಕತೆ ನಾವು ಒಂದು ಲೈನ್ ಮಾಡಿಕೊಂಡಾಗ ಇವ್ರನ್ನ ಮಾಡ್ಕೊಂಡಾಗ ಒಂದು ಥರ ಸ್ಕ್ರಿಪ್ಟ್ ಇತ್ತು. ಇವ್ರನ್ನ ಹೀರೋ ಆಗಿ ಸೆಲೆಕ್ಟ್ ಮಾಡಿದಾಗ ಅದು ಕತೆನೇ ಬದಲಾವಣೆ ಆಯಿತು, ರಿಯಲಿಸ್ಟಿಕ್ ಆಗಿ ಬಂತು ಕತೆ. ಅವರ ಮಾಡೋ ಒಂದು ಆ್ಯಕ್ಟಿವಿಟೀಸ್ ಇರ್ಬೋದು, ಎವ್ರಿ ಡೇ. ನಾನು ಹೇಳ್ತೀನಿ, ಏನು ಸರ್ ನೀವು ಇಷ್ಟು ವರ್ಷದಿಂದ ಮಾಡ್ತಾನೇ ಇದ್ದೀರಾ, ಸಾಕು ಬಿಡಿ ಸರ್, ಇನ್ನೇನು ಮಾಡ್ತೀರಾ ಅಂದರೆ, ಇಲ್ಲ ಸರ್
ಮಾಡಬೇಕು. ನಾವು ಜೀವನ ಇರೋವರೆಗೂ ನನ್ನ ಜೀವನನೇ ಮುಡುಪಾಗಿಟ್ಟಿದ್ದೀನಿ. ಅದು ಟ್ರೂ ಕೂಡ. ನೀವೇ ನೋಡಿ, ಅವ್ರು ಮದುವೆನೇ ಆಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಸಮಾಜ ಸೇವೆಗೋಸ್ಕರ ಸ್ಟಿಲ್ ಈ ಬ್ಯಾಚುಲರ್. ಹಾಗಾಗಿ ಅಂದರೆ ಅಷ್ಟು ಅವರು ಒಂದು ಇದನ್ನು ಅಷ್ಟು ಮೈ ಒರೆಸ್ಕೊಂಡಿದ್ದಾರೆ ಒಂದು ಇದನ್ನು ಕೆಲಸಗಳನ್ನು, ಸಮಾಜ ಸೇವೆನ. ಹಾಗೆ ಸಿನಿಮಾಗೆ ಬಂದರೆ, ಭಗೀರಥಕ್ಕೆ ಬಂದರೆ ಪ್ರತಿಯೊಂದು ಎಲಿಮೆಂಟ್ಸೂ ಅವರ ಒಂದು ಮಾಡಿರೋ ಒಂದು ಎಲಿಮೆಂಟ್ಸ್ ಸಿನಿಮಾನ ಅಡಾಪ್ಟ್ ಮಾಡಿಕೊಂಡು ಸಿನಿಮಾಗೆ ಒಂದು ಹೆಣ್ಣಿಗೆ ಎಷ್ಟೆಲ್ಲ ಗೌರವ ಕೊಡಬೇಕು, ಎಷ್ಟೆಲ್ಲ ಒಂದು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದರ ಒಂದು ಘಟ್ಟಗಳನ್ನು ಇಟ್ಕೊಂಡು ಸಿನಿಮಾನ ಮಾಡಿದ್ವಿ. ಸಿನಿಮಾ ಒಂದು ಫಸ್ಟ್ ಶೋ ಮಾರ್ನಿಂಗ್ ಶೋ ನೋಡಿದ ತಕ್ಷಣ ಹೇಳ್ತಾರೆ ಸಿನಿಮಾ ಚೆನ್ನಾಗಿಲ್ಲಪ್ಪ. ನೆಕ್ಸ್ಟ್ ಡೇ ಒಂದು ಮೊದಲೆಲ್ಲ ಮಿನಿಮಮ್ ಒಂದು ವಾರ 2 ವಾರ ಓಡ್ತಾಯಿದ್ರು ಸಿನಿಮಾ. ಈಗ ಒಂದು ಶೋ ನೋಡಿದ ತಕ್ಷಣ ನೆಕ್ಸ್ಟ್ ಶೋಗೆ ಜನನೇ ಬರೋದಿಲ್ಲ. ಎಕ್ಸಾಂಪಲ್ ಕೋಟಿ ನೂರಾರು ಕೋಟಿ ಇನ್ವೆಸ್ಟ್ ಮಾಡಿರೋ ಸಿನಿಮಾಗಳು ಒಂದು ವಾರ ಓಡಲಿಲ್ಲ. ನಾನು ಅದನ್ನು ಇದು ಮಾಡ್ತಲೇ ಹೇಳಿದೆ, ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಆದರೆ ಭಗೀರಥ ಸತತ 3ನೇ ವಾರ ಕಂಪ್ಲೀಟ್ ಆಗ್ತಾಯಿದೆ. 25ನೇ ದಿನಕ್ಕೆ ಬಂದಿದೆ ಅಂದರೆ ನಾವು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀವಿ. ಇಟ್ ಈಸ್ ಎ ವೆರಿ ಗುಡ್ ಸಿನಿಮಾ. ಆಮೇಲೆ ಇನ್ನೊಂದು ನಮಗೆ ಒಂದು ಸಿಗ್ನಲ್ ಸಿಕ್ತು, ಸೆನ್ಸಾರ್ ಆಗಬೇಕಾದ್ರೆ ಮೂವಿ ಒಂದು ಕಟ್ಟು ಸಾಕ್ಬಿಡಲಿಲ್ಲ. ತುಂಬ ಮಿನಿಮಮ್ ಅಂದರೆ ಈಗ ಒಂದು ಸಿನಿಮಾ ಆದಮೇಲೆ ಒಂದು ಪೇಜ್ 2 ನೀವು ಸಿನಿಮಾದಲ್ಲಿ ನೋಡ್ಬೋದು, ಸ್ಕ್ರೀನ್ ಮೇಲೆ ಫ್ರಂಟ್ ಪೇಜು ಬ್ಯಾಕ್ ಪೇಜೂ ಹಾಕ್ತಾರೆ. ಸಿನಿಮಾದಲ್ಲಿ ಒಂದು ಲೈನ್ ಇರುತ್ತೆ, ಒಂದು 50, 100, 20 ಆ ಥರ ಕಟ್ಸ್ಕೊಡ್ತಾರೆ. ಅವ್ರು ಹೇಳೇಬಿಟ್ರು, ಎಷ್ಟು ಸಿನಿಮಾ ನಿಮ್ಮದು, ಎಷ್ಟನೇ ಸಿನಿಮಾ ಅಂದರೆ ಅವರು ಸೆನ್ಸರ್ ಆಫೀಸರ್, ಸರ್ ದಿಸ್ ಇಸ್ 4th ಮೂವಿ ಅಂದೆ. ಯು ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್, ಒಳ್ಳೇದಾಗಲಿ, ಒಳ್ಳೆ ಸಿನಿಮಾ, ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಅಂದರು. ಅವ್ರ ಮಾತು ಯಾವ ಗಳಿಗೆಯಲ್ಲಿ ಹೇಳಿದ್ರೆ ಗೊತ್ತಿಲ್ಲ, ಇವತ್ತು ಅವ್ರ ಮಾತು ನಿಜ ಆಗಿದೆ. ನೀವುಗಳೆಲ್ಲ ನಮ್ಮ ಕನ್ನಡ ಅಭಿಮಾನಿಗಳು, ನಮ್ಮ ಅಣ್ಣವ್ರು ಹೇಳಿದಾಗೆ ಅಭಿಮಾನಿ ದೇವರುಗಳು ಅಂತ ಹೇಳ್ತಾಯಿದ್ರು. ಅದು ದೇವರ ರೂಪದಲ್ಲಿ ಬಂದು ನಮ್ಮ ಸಿನಿಮಾ ನೋಡಿ, ಸಿನಿಮಾನ ಅತಿ ದೊಡ್ಡ ಸಕ್ಸಸ್, ಈ ವರ್ಷದ ಒಂದು ದೊಡ್ಡ ಸಕ್ಸಸ್ ಅಂದರೆ ತಪ್ಪಾಗಲಾರ್ದು. ಕ್ಲೈಮ್ಯಾಕ್ಸ್ ಬಗ್ಗೆನೇ ಮಾತಾಡ್ತಾರೆ. ಏನು ಕ್ಲೈಮ್ಯಾಕ್ಸ್ ರೀ, ಎಂಥ ಎಮೋಷ್ನಲ್ ಕ್ಲೈಮ್ಯಾಕ್ಸ್. ಈ ಜನ್ರೇಷನಲ್ಲಿ ಬರೀ ಕ್ರೈಮು ಅದು ಇದು ಅನ್ನೋ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಡ್ರಾಮಾ ಕಟ್ಕೊಟ್ಟಿದ್ದೀರ. ಆಮೇಲೆ ಪ್ರತಿಯೊಂದು ಸೀನು ಸೋಷಿಯಲ್ ಎಲಿಮೆಂಟ್ಸ್ ಇದೆ ಸರ್. ಒಂದು ಡ್ಯಾಮ್ ಬಗ್ಗೆ ಮಾತಾಡ್ತಾರೆ, ಅಲ್ಲಿ ಸೋಷಿಯಲ್ ಒಂದು ಸೀನ್ ಇದೆ. ಕನ್ನಡ ಮಾಡಿ ಕಟ್ಟೆ ಕಟ್ಟಿದ್ರು, ನಾವು ಅದೇ ಥರದೊಂದು ಡ್ಯಾಮ್ ಮಾಡಕ್ಕೆ ಕೊಟ್ಟಿದ್ದೀವಿ. ಆದರೆ ಅವ್ರು ಕಟ್ಟಿದ್ದು ಜನಗಳಿಗೋಸ್ಕರ ನಾವು ಏನಾದರೂ ಮಾಡಿದ್ರೆ ಅದು ಶಾಶ್ವತ ಉಳ್ಕೊಡುತ್ತೆ. ತನಗೋಸ್ಕರ ಅರಮನೆ ಕಟ್ಕೊಂಡ್ರೆ ಅದು ಯಾವುದು ಶಾಶ್ವತ ಉಳಿಯಲ್ಲ ಅಂತ ಹೇಳ್ತಾರೆ. ಆ ಥರದ ಒಂದೊಂದು ಸೀನಲ್ಲೂ ಕಟ್ಟಿ JP ಸರ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹೀರೋಯಿನ್ ನಮ್ಮ ಚಂದನ ರಾಘವೇಂದ್ರ ಅಷ್ಟೇ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಖುಷಿ ಏನಂದರೆ 90% ಸಿನಿಮಾ ಮೈಸೂರಲ್ಲೇ ಶೂಟಿಂಗ್ ಮಾಡಿದ್ದ. ಅದು ತುಂಬ ಜನಕ್ಕೆ ಗೊತ್ತಿಲ್ಲ, ಮೈಸೂರಲ್ಲೇ ಶೂಟಿಂಗ್ ಮಾಡಿದ್ದು. ಆ ಒಂದು ಶೂಟಿಂಗ್ ಮಾಡಿದ್ದಕ್ಕೆ ಋಣಕ್ಕೇನೋ ಗೊತ್ತಿಲ್ಲ. ಮೈಸೂರಲ್ಲಿ ಒಂದು ಅತಿ ದೊಡ್ಡ ಸಕ್ಸಸ್ಸು. ಎಂಟೈರ್ ಕರ್ನಾಟಕ ಕಂಪೇರ್ ಮಾಡಿದ್ರೆ ಮೈಸೂರು ಕಲೆಕ್ಷನ್ ಅದ್ಭುತವಾಗಿದೆ. ಡೇ ಬೈ ಡೇ ನಮ್ಮ ಪ್ರಭಾ ಥಿಯೇಟ್ರಲ್ಲಿ ಇರ್ಬೋದು ರೈಸ್ ಆಗ್ತಾಯಿದೆ. ಹಾಗಾಗಿ ಇವತ್ತು ನಾನು ಹೇಳಿದೆ ಸರ್, ಇನ್ನೂ ಸ್ವಲ್ಪ ಲೇಟಾಗಿ ಮಾಡೋಣ ಸಕ್ಸಸ್ ಮೀಟ್. ಇಲ್ಲ ಬನ್ನಿ ಜನಾರ್ದನ್, ಇವತ್ತು ಮಾಡೋಣ ಸಕ್ಸಸ್ ಮೀಟು. ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಅದಕ್ಕೆ ನಮ್ಮ ಒಂದು ಕೃತಜ್ಞತೆ ತಲುಪಿಸೋಣ ಜನಕ್ಕೆ ಅಂಥೇಳಿ ನಿಮ್ಮ ಮುಖಾಂತರ. ನೀವುಗಳು ಅಷ್ಟೇ ತುಂಬ ನಮಗೆ ಸಪೋರ್ಟ್ ಮಾಡಿದ್ರಿ, ತುಂಬ ಅದ್ಭುತವಾದ ಒಂದು ರೆಸ್ಪಾನ್ಸ್ ಕೊಟ್ರಿ. ನಾವು ಶೂಟಿಂಗ್ ಅಂತಲೂ ಸ್ಪೀಟ್ ಮಾಡಿದಾಗ ತುಂಬ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡಿದ್ರು. ನಿಮ್ಮಗಳ ಮುಖಾಂತರ ನಮ್ಮ ಸಿನಿಮಾ ಗೆದ್ದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನೀವೆಲ್ಲ ಮೀಡಿಯಾದಲ್ಲಿ ನಮ್ಮನ್ನ ಗೆಲ್ಲಿಸಿದ್ದೀರ. ಇದೇ ರೀತಿ ಸಿನಿಮಾ ಶತದಿನೋತ್ಸವ ಆಚರಣೆ ಮಾಡಬೇಕು ಮೈಸೂರಲ್ಲಿ. ಅದು ನಮ್ಮ ಗುರಿ, ನಮ್ಮ ಒಂದು ಭಗೀರಥ ಪ್ರಯತ್ನಕ್ಕೆ ಅದು ಒಂದು ಗುರಿ. ಖಂಡಿತ ಆಗುತ್ತೆ. ಅದಕ್ಕೆ ಇನ್ನೂ ಹೆಚ್ಚು ನೀವು ನಮಗೆ ಒಂದು ಪ್ರಚಾರ ಕೊಟ್ಟು ನಮ್ಮ JP ಸರ್ಗೆ ಈ ಸಿನಿಮಾ ಅವರ ಲೈಫ್ ಟೈಮಲ್ಲಿ ಒಂದು ಒಳ್ಳೆಯ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ 10 ಇಂಥ ಸಿನಿಮಾಗಳು ಮಾಡೋ ಶಕ್ತಿ ನೀವುಗಳು ದೇವರು ಕೊಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ತಾವೆಲ್ಲ ನಮಗೆಲ್ಲ ಬಂದು ಸಪೋರ್ಟ್ ಮಾಡಿದ್ದೀರ. ತಮ್ಮೆಲ್ಲರಿಗೂ ನಾನು ಒಂದು ಕೃತಜ್ಞತೆ ತಲುಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಈ ಮೂವಿ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ನೋಡೋ ತರ ಮೂವಿ. ಎಲ್ಲರೂ ಮಿಸ್ ಮಾಡ್ಕೋಬೇಡಿ. ನಾನು ನಿಮ್ಮ ಹತ್ರ ಕೇಳ್ಕೊತೀನಿ, ಈ ಮೂವಿ ಖಂಡಿತ ಎಲ್ಲರೂ ಹೋಗಿ ನೋಡಲೇಬೇಕು. ನೀವು ನೋಡಿದ್ರೆ ಗೊತ್ತಾಗುತ್ತೆ, ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಇದೆ ಮೂವಿ ಅಂತ. ಎಲ್ಲರೂ ಹೋಗಿ ಫ್ಯಾಮಿಲಿ ತುಂಬ ಎಂಜಾಯ್ ಮಾಡಿ ನಾನು ಕೇಳ್ಕೊತೀನಿ. ಸೊ ತುಂಬ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ನನಗೆ ಸಿನಿಮಾ ನೋಡಿದಂಥ ಅಣ್ಣವರು ನಾಮಕರಣ ಮಾಡಿಬಿಟ್ಟಿದ್ದಾರೆ ಅಭಿಮಾನಿ ದೇವರುಗಳೇ ಅಂತ. ಅಭಿಮಾನಿ ದೇವರುಗಳು ಸಿನಿಮಾ ನೋಡಿದವರಿಗೆ ಈ ಭಗೀರಥ ತಂಡದಿಂದ ಸಾಯಿ ಪ್ರೊಡಕ್ಷನ್, ರಮೇಶ್ ಗೌಡರು ಮೊದಲನೇ ಪ್ರೊಡ್ಯೂಸರು, ಭೈರಪ್ಪ ಗೌಡರು 2ನೇ ಪ್ರೊಡ್ಯೂಸರು, ಚೇತನ್ S ರಮೇಶ್ 3ನೇ ಪ್ರೊಡ್ಯೂಸರು, ನಾವೆಲ್ಲ ಸೇರಿ ಈ ಒಂದು ಭಗೀರಥ ಸಿನಿಮಾನ ರಾಮ್ ಜನಾರ್ದನ ನಿರ್ದೇಶನದಲ್ಲಿ ಎಲ್ಲ ಕಲಾವಿದರು
ಹಾಗೂ ಎಲ್ಲ ಏನು ನಮ್ಮಲ್ಲಿ ಕೆಲಸ ಮಾಡಿದ್ರು ತಂಡದವರೆಲ್ಲರೂ ಅವರ ಒಂದು ಸಮ್ಮುಖ ಒಂದು ವಿಶ್ವಾಸದಲ್ಲಿ ಸಿನಿಮಾ ಬಿಡುಗಡೆಯಾಗಿ 3 ವಾರ ದಾಟಿ ಮುಂದಕ್ಕೆ ಹೋಗೋಂಥ ಸಂದರ್ಭ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ, ಬಂಡೆ ಮಹಾಕಾಳಿ ತಾಯಿ ಆಶೀರ್ವಾದ, ಏನಿವತ್ತು ಬೆಂಗಳೂರಿನ ಸುರಕ್ಷಿತವಾಗಿ ಸಿನಿಮಾ ರಂಗ ಆಗಿರ್ಬೋದು, ಬಿಸ್ನೆಸ್ ರಂಗ ಆಗಿರ್ಬೋದು, ರಾಜಕೀಯ ರಂಗ ಆಗಿರ್ಬೋದು, ಅಣ್ಣಮ್ಮ ತಾಯಿ ಅಷ್ಟು ರಕ್ಷಣೆ ಸಹ ಕಾಪಾಡ್ತಾ ಇದ್ದಾರೆ. ಅವರೆಲ್ಲರ ಆಶೀರ್ವಾದದಿಂದ ಭಗೀರಥ 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 ಯಾರ ಬಾಯಿ ಕೇಳಿ ಯಾವ ಮಾಧ್ಯಮದವರು ವಿಡಿಯೋ ಪ್ರೆಸ್ ಮೀಟ್ನಲ್ಲಿ ಮಾಡಿದಂಥ ಎಲ್ಲದರಲ್ಲೂ ಫೋಟೋಗಳಲ್ಲಿ, ಪೇಪರ್ಗಳಲ್ಲಿ, ಪೋಸ್ಟ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿಯೊಂದು ಮೊಬೈಲಲ್ಲೂ ಭಗೀರಥ ಭಗೀರಥ ಹಾಡುಗಳು ಹೇಳಿರೋದ್ರಲ್ಲಾಗಿರ್ಬೋದು, ವಿಜಯ್ ಪ್ರಕಾಶ್ ಅವರು ಮತ್ತು ಶ್ರುತಿ ಪ್ರಹ್ಲಾದ್ ಮತ್ತು ಏನು ಸಕ್ಸಸ್ಗೆ ಹೇಮಂತ್ ಕುಮಾರ್ ಅವರು ಪ್ರತಿಯೊಂದು ದರ್ಶನ್ ಸಿನಿಮಾಗೆ ಆಡ್ತಾರೆ, ಪ್ರತಿಯೊಂದು ಸಿನಿಮಾಗೂ ಹೇಮಂತ್ ಕುಮಾರ್ ಆಡ್ತಾರೆ. ನಾಗೇಂದ್ರ ಪ್ರಸಾದ್ ಅವರು ಪ್ರತಿಯೊಂದು ದರ್ಶನ್ ಸಿನಿಮಾಗೂ ಒಂದು ಹಾಡು ಬರೀತಾರೆ. ನಮ್ದಕ್ಕೂ ಒಂದು ಹಾಡು ಬರೀತಾರೆ, ನಮ್ದಕ್ಕೂ ಹೇಮಂತ್ ಕುಮಾರ್ ಒಂದು ಹಾಡು ಹೇಳಿದ್ದಾರೆ. ಈ ಸಕ್ಸಸ್ಗೆ ಹೆಂಗಾಗುತ್ತೆ ಅನ್ನೋ ಒಂದು ಉದ್ದೇಶ ನಾವು ಅಂದ್ಕೊಂಡಿದ್ದು ಬೇರೆ ಥರದಲ್ಲಿತ್ತು. ಆದರೆ ನಾವು ಮಾಡಿದಂಥ ಪುಣ್ಯದ ಕ್ಷೇತ್ರ ಸ್ಥಳ ಬಂಡೆ ಮಹಾಕಾಳಮ್ಮ ತಾಯಿ ಆಶೀರ್ವಾದದಲ್ಲಿ ಮುಹೂರ್ತ ಮಾಡಿದ್ರು. ಆ ಮುಹೂರ್ತ ಮಾಡಿದ್ಮೇಲೆ ಸಿನಿಮಾ ಹೇಗೆ ಕರ್ಕೊಂಡು ಹೋಯ್ತು, ಹೇಗೆ ಶೂಟಿಂಗ್ ಆಯಿತು, ಹೇಗೆ ಬದಲಾವಣೆ ಆಯಿತು, ಹೇಗೆ ಪ್ರಚಾರಗಳು, ಮತ್ತು ನಾವು ಲಾಸ್ಟು ಏನು ಜನವರಿ ಹಿಂದೆನೂ ನಾವು 27ಕ್ಕೆ ಮಾಡಬೇಕು ಡಿಸೆಂಬರ್ಗೆ ಅಂದ್ಕೊಂಡು ಆ ತಾಯಿ ನಮ್ಗೆ ಅವಕಾಶ ಮಾಡಲಿಲ್ಲ. ಬೇಡ, ದುಡುಕ್ಬೇಡಿ, ಸ್ವಲ್ಪ ಕಾಯಿರಿ, ನಿಮಗೆ ಸರಿಯಾದ ದಿವಸ ಸಮಯ ಬಂದಿಲ್ಲ ಅಂಥೇಳಿ ಫೆಬ್ರವರಿ 7ನೇ ತಾರೀಕಿಗೆ ಆ ಅವಕಾಶ ಬಂತು. ಆ ಪುಣ್ಯ ದಿವಸದಲ್ಲಿ ನಾವು ಮಾಡಿದ್ರಿಂದ ಇವತ್ತು ಹೆಚ್ಚು ಕಮ್ಮಿ 250 ಸಿನಿಮಾಗಳು ಬಂದಿದೆ. 250 ಸಿನಿಮಾದಲ್ಲಿ ನಾನು ಸಿನಿಮಾನ ದಯವಿಟ್ಟು ಭಾಳ ಪ್ರೀತಿಸೋನು, ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳೋರು, ಎಲ್ಲ ಅಭಿಮಾನಿ ದೇವರುಗಳು ಸಿನಿಮಾ ನೋಡಲಿ ಅಂತ ಹೇಳೋರು. ಆದರೆ ಕಾರಣಾಂತರಗಳಿಂದ ಥಿಯೇಟ್ರ್ಗಳಲ್ಲಿ ಯಾವ ಸಿನಿಮಾಗಳು ನಿಂತಿಲ್ಲ. ಈ ಕಾರಣಕ್ಕೆ ಉತ್ತರ ನಮ್ಮಲ್ಲಿ ಯಾರ ಹತ್ರ ಇಲ್ಲ, ಜನಗಳ ಹತ್ರ, ಸಿನಿಮಾ ನೋಡುವಂಥವ್ರ ಕೈಲಿ ಮಾತ್ರ ಉತ್ತರ ಇದೆ. ಅವ್ರಿಗೆ ಆದಂಥ ಇವತ್ತು ಜೀವನ ಭಾಳ ಹಿಂಸೆ ಆಗಿದೆ, ಅವ್ರಿಗೆ ಸಮಯಗಳು ಪ್ರಾಬ್ಲಮ್ ಆಗಿದೆ. ಒಂದಲ್ಲ ಒಂಥರ ಮನೆಗಳಲ್ಲಿ, ಬಿಸ್ನೆಸ್ಸಲ್ಲಿ, ಇನ್ನೊಂದರಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಸಮಯ ಇಲ್ಲ. ಸಿನಿಮಾ ನೋಡೋದು ತೀರಾ ಕಮ್ಮಿ ಆಗಿಬಿಟ್ಟಿದ್ದಾರೆ. ಈಗ ನಾವು 25 ವರ್ಷದ ಜನಗಳ ಮಧ್ಯೆ ಇದ್ದು ನಾನು ಒಂದು ಜನರಲ್ ನಾಲೆಡ್ಜ್ PhDನೇ ಮಾಡ್ಕೊಂಡಿದ್ದೀನಿ, 1-2 ಅಂದ್ಕೊತೀನಿ. ಇವಾಗ ನನ್ನ ಮಧ್ಯೆ ಸಿಕ್ಕಿದಾಗ ಕೇಳಿದಾಗ ಈಗ ಭಗೀರಥ ಅಷ್ಟೊಂದು ಚೆನ್ನಾಗಿ ಬರ್ತಾಯಿದೆ, ಎಲ್ಲ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿದಂಥ ಅಭಿಮಾನಿ ದೇವರ ಪ್ರೇಕ್ಷಕರು. ನೀವು ಸಿನಿಮಾ ನೋಡೋಕ್ಕಾಗಿದ್ದು ಅಯ್ಯೋ ಎಲ್ಲ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ, ದಯವಿಟ್ಟು ಕ್ಷಮಿಸಿ ನೋಡ್ಬಿಡ್ತೀನಿ, ನಾಳೆ ಹೇಗಾದರೂ ಫ್ರೀ ಮಾಡ್ಕೊಂಡು ಹೋಗ್ತೀನಿ. ಹೀಗೆ ಅಲ್ಲಿ ತಂಸಿಕೊಪ್ಪಲ್ಲಿ ಬಿಸ್ಲು ಮಾರಮ್ಮ ಒಂದು ಜಾತ್ರೆ ನಡೀತಾ ಇದೆ. ಇವತ್ತು ನಾಳೆ ನಾನು ಮಾರ್ಕೆಟ್ಗೆ ಸಾಮಾನು ತರಕ್ಕೆ ಹೋಗಿದ್ದೆ, ಪೂಜೆ ಸಾಮಾನು ಕೊಡೋಕ್ಕೆ. ಇಡೀ ಮಾರ್ಕೆಟ್ ಜನ ಹೇಳಿದ್ರು ಸಾರ್ ಭಗೀರಥ ಚೆನ್ನಾಗಿದೆ, ನಿಮ್ದು ನೀವು ಬಂದೇ ಇಲ್ಲ, ನಿಮ್ಗೆ ನೋಡಬೇಕು ಅಂತಿದ್ದು. ಜಯಪ್ರಕಾಶ್ ಅವ್ರಿಗೆ, JP ಅವ್ರಿಗೆ ನಾವು ಸನ್ಮಾನ ಮಾಡಬೇಕು, ನಮ್ಗೆ ಟೈಮ್ ಕೊಡಿಸ್ಬೇಕು. ಸಿನಿಮಾ ನೋಡೋದು ಇನ್ನೂ ಮಾರ್ಕೆಟಲ್ಲಿ ತುಂಬ ಜನ ಇದ್ದಾರೆ, ನೋಡೋರು ಹೋಗ್ತಾ ಇದ್ದಾರೆ. ನಾನು ಹೇಳಿದೆ ಸನ್ಮಾನಕ್ಕೆ ಟೈಮ್ ತಗೋಬೇಕಾದ್ರೆ ಅವ್ರನ್ನ ಮೀಟ್ ಮಾಡಿ ಪತ್ರಿಕಾಗೋಷ್ಠಿ ಮುಖಾಂತರ ತಗೊಳ್ಳಿ. ನೀವೇನು ಹೇಳಬೇಕು ಅಂತ ಇದ್ದೀರಿ ಪ್ರೆಸ್ ಮೀಟಲ್ಲಿ ಹೇಳಿ. ಈ ಸಿನಿಮಾ ಇನ್ನೂ ಅಭಿಮಾನಿಗಳು, ದೇವರುಗಳು, ಪ್ರೇಕ್ಷಕರು ಸಿನಿಮಾ ನೋಡಿದಾಗ ಭಗೀರಥಗೆ ಒಂದು ಶಕ್ತಿ, ಏನು ಕಾಂತಾರ ಶಕ್ತಿ ಬಂತು. KGF ಬಗ್ಗೆ ನಾನು ಸಕ್ಸಸ್ ಆಗೋಗಿದ್ದಾನೆ ಅದೆಲ್ಲ, ಆದರೆ ಸಂಸ್ಕೃತಿ ಸಂಪ್ರದಾಯ ಪ್ರಕಾರವಾಗಿ ಕಾಂತಾರ ನಿಂತ್ಕೋತು. ಈ ಭಗೀರಥ ಆಗಿ ಭಗೀರಥದಲ್ಲಿ ಭಾಳ ಹೆಸರಿದೆ. ತಪಸ್ ಮಾಡಿ ತಂದಂಥ ಗಂಗೆ ನೀರು ತಂದಂಥದ್ದು ಒಂದು ಶಕ್ತಿ ಹೆಸರಿದೆ ಮಹರ್ಷಿಗಳು. ಹಾಗೆ ಕಾಂತಾರದಲ್ಲಿ ಅವ್ರು ಪೂಜೆ ಮಾಡುವಂಥ ದೇವ್ರದ್ದು ಒಂದು ಶಕ್ತಿ ಇದೆ. ಅವ್ರಿಗೂ ಶಕ್ತಿ ಸಕ್ಸಸ್ಸು, ಈ ಭಗೀರಥಗೂ ಈ ತಾಯಿ ಆಶೀರ್ವಾದ ಸಕ್ಸಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಹಾಗೆ ಏನಂದರೆ ಈಗ ತುಂಬ ಜನ ಹೇಳ್ತಾಯಿದ್ರು ನಾವು ಹಿಂದೆ ರಾಜ್ಕುಮಾರ್ ಸಿನಿಮಾ ತುಂಬ ನೋಡೋದು, ವಿಷ್ಣುವರ್ಧನ್ ಅವ್ರ ಸಿನಿಮಾ ತುಂಬ ನೋಡೋದು, ಅನಂತನಾಗ್ ಲಕ್ಷ್ಮಿ ಸಿನಿಮಾ ನೋಡೋದು, ಎಷ್ಟು ಅದ್ಭುತವಾಗಿತ್ತು ಮನೆಗೆ ಇನ್ವಾಲ್ವ್ ಆಗೋಂಥ ಕತೆ. ಈ ಅಷ್ಟೋ ದಿವಸದಿಂದ ನಾವು ನೋಡೋಕ್ಕಾಗಿಲ್ಲ. ಈ ಭಗೀರಥ ಸಿಕ್ಕಿದೆ. ನಿನ್ನೆನೂ ಕೂಡ ನಾನು ಮೊಬೈಲಲ್ಲೇ ತೋರಿಸ್ತೀನಿ, ಬೇಕಾದ್ರೆ ಪ್ರಭಾ ಟಾಕೀಸಲ್ಲಿ ರಾತ್ರಿ ನೋಡ್ಕೊಂಬಂದವರು 7:30 ಶೋಗೆ ನನ್ನ ಕಡೆ ಹೋಗಿದ್ದೆ, ವಿಡಿಯೋ ಮಾಡಿದೆ. ಏನು ಹೇಳಿದ್ದಾರೆ ಅಂತ ಜನ ಮೊಬೈಲಲ್ಲೇ ತೋರಿಸ್ತೀನಿ ಬೇಕಾದ್ರೆ. ಅಯ್ಯೋ ಎಷ್ಟು ನಾವು ಕಳ್ಕೊಂಡ್ಬಿಡ್ತಾ ಇದ್ದಾಯಿತು ಸಿನಿಮಾ. ಎಷ್ಟೋ ದಿವಸ ಆಗೋ ಸಿನಿಮಾ ಬಿಟ್ಟು ನಮಗೆ ಏನೇನೋ ಮನೆ ಪ್ರಾಬ್ಲಮ್ಸ್ಗಳು ನೋಡೋಕ್ಕಾಗಿಲ್ಲ. ಇವತ್ತು ಬಂದು ನೋಡಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಲ್ಪನೂ ಬೇಜಾರೇ ಆಗಲ್ಲ. ನನಗೆ ಭಾಳ ಸಂತೋಷ ಆಯಿತು, ನೆಮ್ಮದಿ ಬಂತು ನನಗೆ ಅಂತ ಒಬ್ಬ ವಯಸ್ಸಾದವರು ಒಂದು 50-55 ವರ್ಷದವ್ರು ಹೇಳ್ಕೊಂಡು ನನ್ನ ಇಲ್ಲೇ ಇದೆ ಮೊಬೈಲ್, ನೀವು ತೋರಿಸ್ಬಿಡ್ತೀನಿ. ಹೀಗೆ ಹಲವಾರು ಜನಗಳು ಭಗೀರಥ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ಏನು ಇವತ್ತು ನಮ್ಮ ತಂಡದಲ್ಲಿ ಮಾಡಿದ್ದೀವಿ, ಭಗೀರಥ ತಂಡ ಇದೆಯಲ್ಲ, ಸಿನಿಮಾ ಮಾಡುವಂಥ ಕೆಲಸ ಟೆಕ್ನಿಷಿಯನ್ಗಳು
ಅವರು ಸಂಪೂರ್ಣ ಆರೈಸಿ ಆಶೀರ್ವಾದ ಮಾಡಿದ್ದಾರೆ. ಅವ್ರದ್ದು ಮುಖ್ಯ. ನಾವು ಕೆಲಸ ಮಾಡೋದಕ್ಕೆಲ್ಲ ರೆಡಿ ಆಗ್ತೀವಿ. ಕೆಲಸ ಮಾಡದೆ ಆದರೆ ಯಾರು ಕೆಲಸ ಮಾಡಿದ್ರೆ ಈ ಸಿನಿಮಾನ ನಾವು ಥಿಯೇಟ್ರ್ ತರೋಕ್ಕಾಗಲ್ಲ. ನೀವು ಪ್ರಚಾರ ಮಾಡಿ ತೋರಿಸ್ತಾ ಇದ್ರೆ ಅಭಿಮಾನಿ ದೇವರುಗಳು ಬಂದು ಸಿನಿಮಾ ನೋಡೋಕ್ಕಾಗಲ್ಲ. ನೀವು ಎಷ್ಟು ಮುಖ್ಯ ನಾನು ಕೆಲಸ ಮಾಡಿದ್ರು ಅಷ್ಟೇ ಮುಖ್ಯ ಅಂತ ಹೇಳಿ ಮಾಧ್ಯಮದವ್ರಿಗೂ ಕೈ ಮುಗಿತಾ, ಪತ್ರಿಕೆಯವ್ರಿಗೂ ಕೈ ಮುಗಿದು, ಸಿನಿಮಾ ನೋಡಿದಂಥ ಅಭಿಮಾನಿ ದೇವರುಗಳು ಕೈ ಮುಗಿದು ಇಂಥ ಒಳ್ಳೆ ಸಿನಿಮಾ ಬಂದಿದೆ. ಈ ಸಿನಿಮಾ ದಯಮಾಡಿ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕು. ಇಂಥ ಸಿನಿಮಾ ನಾವು ಮುಂದೆ ತೆಗೆಯೋದಕ್ಕೆ ನಮಗೂ ನಿಮ್ಮ ಸ್ಫೂರ್ತಿ ಆಶೀರ್ವಾದದಲ್ಲಿ ನಾವು ಮಾಡಬೇಕು. ಯಾರ್ಯಾರು ಸಿನಿಮಾ ನೋಡೋಕ್ಕೆ ಅವಕಾಶ ಆಗಿಲ್ಲ, ನಮ್ಮ ತಂಡದಿಂದ ನಾನು ಮನವಿ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆಯ ಸಿನಿಮಾ. ಮೈಸೂರಲ್ಲಿ ಪ್ರಭಾ ಟಾಕೀಸು, ಸುಮಂಗಲಿ ಬಟ್ಟೆ ಅಂಗಡಿ ಎದುರುಗಡೆ ಇದೆ, ಸಿಟಿ ಸೆಂಟ್ರಲ್ ಇದೆ. ದಯಮಾಡಿ ಬಂದು ವೀಕ್ಷಿಸಿ. ನನಗೆ ಬೇರೆ ಏನಂದರೆ ಈಗ ವಾರಕ್ಕೆ 10, 12, 13 ಸಿನಿಮಾ ಬರ್ತಾ ಇರೋದ್ರಿಂದ ಥಿಯೇಟ್ರ್ಗಳು ಸ್ವಲ್ಪ ಮುಚ್ಚೋಗಿದೆ. ಥಿಯೇಟ್ರ್ ಅಭಾವ ಆಗಿರೋದ್ರಿಂದ ನಮಗೆ ಬೇರೆ ಥಿಯೇಟ್ರ್ಗಳು ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ. ಹಾಗಾಗಿ ನಾವು ಮುಂದೆ ಬೇರೆ ಥಿಯೇಟ್ರ್ಗಳಲ್ಲಿ ಸ್ವಲ್ಪ ಹಾಕ್ತೀವಿ. ನಾವು ಇನ್ನೂ ಕೂಡ ಕೆಲವು ಜಿಲ್ಲೆಗಳಿಗೆ ನಾವು ಹಾಕೋಕ್ಕಾಗಿಲ್ಲ. ಅಲ್ಲಿಂದ ತುಂಬ ಫೋನ್ಗಳು ಬರ್ತಾ ಇದೆ. ದಯವಿಟ್ಟು ನೀವು ಮೈಸೂರಿಗೆ ಸೀಮಿತ ಮಾಡಬೇಡಿ ಸಿನಿಮಾ. ನಾವು ಸಿನಿಮಾ ನೋಡಬೇಕು. ನಮ್ಮ ದಯವಿಟ್ಟು ಸಿನಿಮಾ ಹಾಕಿ. ನಮ್ಮ ಜನ ಬಂದು ಎಲ್ಲರೂ ಪೂರ್ತಿಯಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಹಾಕೋದಕ್ಕೆ ಎಲ್ಲ ರೆಡಿ ಮಾಡ್ಕೋತೀವಿ.